ನಮಸ್ಕಾರ. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಕತ್ತಿದ್ವಿ. ಐ ಥಾಟ್ ಇನ್ನೊಂದು ವೀಡಿಯೋ ಮಾಡೋಣ ಇದ್ರ ಮೇಲೆ ಅಂತ. ಸೊ ಈ ವಿಡಿಯೋದು ಫಸ್ಟ್ ಕ್ವಶನ್ ಆಲ್ರೆಡಿ ಬರ್ದೀನಿ. ಆಮೇಲೆ ಅಂಟಿಲ್ ದಿಸ್ ವಿಡಿಯೋ ಅಲ್ಲ, ವಿ ವೇರ್ ಡಿಸ್ಕಸಿಂಗ್ ಅಪಿಯರ್ಡ್ ಕ್ವಶನ್ಸ್ ಫ್ರಮ್ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸು. ನೀಟಿದ್ದು, ಕರ್ನಾಟಕ CETದು, ಒಂದಿಷ್ಟು ಅಲ್ಲಿ JEE ಇದು, ಬೇರೆ ಬೇರೆ ಸ್ಟೇಟದ್ದು. ಈ ವಿಡಿಯೋ ಒಳಗೆ ನಾನು ಏನು ಮಾಡೀನಿ ಅಂದರೆ, ಯಾವ್ಯಾವ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡ್ತೀವಲ್ಲ ಎಲ್ಲ ಕರ್ನಾಟಕ CETದು. ವೆನ್ ಐ ವೆಂಟ್ ಥ್ರೂ ದ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಕರ್ನಾಟಕ CET ಅಷ್ಟು ಇದ್ದಿದ್ದಿಲ್ಲ ಕ್ವಶನ್ಸು. ಸೊ ಈ ವಿಡಿಯೋದಾಗ ಅದರ ಮಾಡಿಬಿಡೋಣ ಅಂತ ಅಂದ್ಕೊಂಡು ಫೋಕಸಿಂಗ್ ಆನ್ videos of Karnataka CET, and this question was appeared in 2015, Karnataka CET 2015. Okay, question nodonanta. For one of the element, various successive ionization enthalpies in kilojoule per mole are given below. ಅಂದ್ರೆ ಒಂದು ಯಾವುದೋ ಎಲಿಮೆಂಟಿಗೆ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ, ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ, ಥರ್ಡ್, ಫೋರ್ತ್, ಫಿಫ್ತ್ ಕೊಟ್ಟಾರ. ಕಿಲೋಜೋಲ್ ಪರ್ ಮೋಲ್ ಅದಾವ. ಯಾವುದದು ಎಲಿಮೆಂಟು? ಫಾಸ್ಫರಸ್ಸು, ಮ್ಯಾಗ್ನೀಷಿಯಮ್ಮು, ಸಿಲಿಕಾನು, ಅಲ್ಯೂಮಿನಿಯಮ್ಮು. ಈಗ ನೀವು ಇದು ವ್ಯಾಲ್ಯೂಸ್ ನೋಡ್ಕೊಂತ ಹೋಗ್ರಿ. ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ, ಇದು ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ, ಇದು ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ. ಇಲ್ಲಿಂದ ಇಲ್ಲೇ ಜಾಸ್ತಿ ಆದವು. ಇಲ್ಲಿ ಒಬ್ವಿಯಸ್ಲಿ ಜಾಸ್ತಿ ಹಾಕೊಂತ ಹೋಗ್ತಾವೆ ಇವು ವ್ಯಾಲ್ಯೂಸ್, ಬಿಕಾಸ್ ಒಂದನೇ ಎಲೆಕ್ಟ್ರಾನ್ ತೆಗೆದ್ಮೇಲೆ ಎರಡನೇ ಎಲೆಕ್ಟ್ರಾನ್ ತೆಗೆದು ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಸೊ ಇಲ್ಲಿಂದ ಎಲ್ಲ ಜಾಸ್ತಿ ಆಯ್ತು, ಇಲ್ಲಿಂದ ಎಲ್ಲ ಒಬ್ವಿಯಸ್ಲಿ ಜಾಸ್ತಿ ಆಯ್ತು. ಬಟ್ ಥರ್ಡಿಂದ ಫೋರ್ತ್ ನೋಡ್ರಿ ಹೆವಿ ಜಂಪ್ ಆಗೈತೆ ವ್ಯಾಲ್ಯೂ. ಈ ವ್ಯಾಲ್ಯೂ ನೋಡ್ರಿ, ಈ ವ್ಯಾಲ್ಯೂ ನೋಡ್ರಿ. 2000 ಇದ್ದಿದ್ದು 11,000 ಆಗಿತ್ತು. ಸೊ ಆಬ್ವಿಯಸ್ಲಿ 3 ಎಲೆಕ್ಟ್ರಾನ್ ಹೋದ ಮೇಲೆ ಅದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಚೀವ್ ಆಗಿರ್ತೈತಿ. ಅದಕ್ಕೆ ಫೋರ್ತ್ ಎಲೆಕ್ಟ್ರಾನ್ ತೆಗೆಯೋದು ಇಷ್ಟು ಡಿಫಿಕಲ್ಟ್, ಇಷ್ಟು ಎನರ್ಜಿ ಸಪ್ಲೈ ಮಾಡಬೇಕು. ಸೊ 3 ಎಲೆಕ್ಟ್ರಾನ್ ಹೋದ ಮೇಲೆ ಯಾವುದು ಇಲ್ಲೇ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಚೀವ್ ಆಗುತ್ತೆ ನೋಡ್ಬೇಕು. ಇದು ಅಟಾಮಿಕ್ ನಂಬರ್ 15, ಇದು 12, ಇದು 14, ಇದು 13. ಹೌದಲ್ಲ? ಫಸ್ಟ್ 15 ಮ್ಯಾಗ್ನೀಷಿಯಮ್, 12 ಸಿಲಿಕಾನ್, 14 ಅಲ್ಯೂಮಿನಿಯಂ, 13. ಸೊ 3 ಹೋದ ಮೇಲೆ ಅಂದರೆ 14, 13, 12, 3 ಹೋದ್ರೆ 12 ಆಗುತ್ತೆ. So 12 is not noble gas configuration. The 12 is 11, 10, 9. So 9 is not noble gas configuration. 14 is the 3 ಹೋದ್ರೆ 13, 12, 11 ಆಗುತ್ತೆ. ಸೊ ಇದು ಅಲ್ಲ. ಆಪ್ಷನ್ ಡಿ ಅಲ್ಯೂಮಿನಿಯಂ 13, ಇದ್ರಾಗ 3 ತೆಗೆದ್ರೆ 12, 11, 10 ಆಗುತ್ತೆ. ಈಗ ಇದ್ರಾಗ 4ನೇ ತೆಗೆಯಕ್ಕೆ ಹೋದ್ರೆ ಇಟ್ಸ್ ಬಿಕಮ್ಸ್ ವೆರಿ ಡಿಫಿಕಲ್ಟ್, ಬಿಕಾಸ್ ಇದು ನಿಯಾನ್ ಕಾನ್ಫಿಗರೇಷನ್, ನಿಯಾನ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಸೊ ಥರ್ಡ್ ಇಂದ ಫೋರ್ತ್ ಹೆವಿ ಜಂಪ್ ಐತಿ. ಸೊ ಥರ್ಡ್ 3 ಎಲೆಕ್ಟ್ರಾನ್ ಹೋದ ಮೇಲೆ ಹೆವಿ ಜಂಪ್ ಇದ್ದಕ್ಕೆ. ಸೊ 3 ಎಲೆಕ್ಟ್ರಾನ್ ಇದ್ರದ್ದು ಅಲ್ಯೂಮಿನಿಯಂ ಹೋದ್ರೆ ಇಟ್ ಅಟೈನ್ಸ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್, ಇಟ್ ಬಿಕಮ್ಸ್ ವೆರಿ ಸ್ಟೇಬಲ್. ಸೊ ಇದರಿಂದ ಎಲೆಕ್ಟ್ರಾನ್ ತೆಗೆದು ಇಟ್ ಬಿಕಮ್ಸ್ ವೆರಿ ವೆರಿ ಡಿಫಿಕಲ್ಟ್. ಅದಕ್ಕೆ ಇಷ್ಟು ಜಂಪ್. ಸೊ ಆನ್ಸರ್ ಇಸ್ ಆಪ್ಷನ್ ಡಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. Which one of the following metallic oxides exhibit amphoteric nature? 24th question ಇದು 2017 ಒಳಗೆ ಬಂದಿತ್ತು. Which one of the following metallic oxides exhibit amphoteric nature? Amphoteric nature ಅಂದ್ರೆ ಏನು? ಈಗ ನೋಡ್ರಿ, ಮೆಟಾಲಿಕ್ ಆಕ್ಸೈಡ್ಸ್ ಅಲ್ಲ, ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಬಟ್ ಇವೆಲ್ಲ ಮೆಟಾಲಿಕ್ ಆಕ್ಸೈಡ್ಸ್. ಮೆಟಾಲಿಕ್ ಆಕ್ಸೈಡ್ಸ್ ಅಂದ್ರೆ ಆಬ್ವಿಯಸ್ಲಿ ಏನಿರಬೇಕು? ಬೇಸಿಕ್ ಇನ್ ನೇಚರ್ ಇರಬೇಕು. ಈಗ ಆಂಫೋಟರಿಕ್ ಅಂದ್ರೆ ಬೇಸಿಕ್ ನೇಚರ್ ಇರಬೇಕು, ಅಸಿಡಿಕ್ ನೇಚರ್ ಇರಬೇಕು. ಹಿಂಗೆ ಎರಡೂ ಇದ್ದಿದ್ಯಾವಪ್ಪ? ಸೌಂಡ್ ಸ್ವಲ್ಪ ಎಕ್ಸ್ಟರ್ನಲ್ ಸೌಂಡ್ಸ್ ಭಾಳ ಬರಾಗತ್ತಾವ. ಇಲ್ಲಿ ಬಾಜು ಮನೆ ಅದು ಇದು ವರ್ಕ್ ನಡೆದೈತಿ. ಸೊ ಎಕ್ಸ್ಟರ್ನಲ್ ಸೌಂಡ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಪಾಸ್ ಮಾಡಿದ್ದೆ ವಿಡಿಯೋ. ಓಕೆ, ಮೆಟಾಲಿಕ್ ಆಕ್ಸೈಡ್ಸ್ ಬೇಸಿಕ್ ಇನ್ ನೇಚರ್, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ acidic in nature. But there are
some elements which are known as metalloids, ಅಂದ್ರೆ which have metallic character as well as non-metallic character. ಓಕೆ, ಮೆಟಾಲಿಕ್ ಕ್ಯಾರೆಕ್ಟರು ಐತಿ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಐತಿ. ಸೊ ಬೇಸಿಕ್ಕು ಇರ್ತಾವೆ, ಒಂದು ಲೆವೆಲಿಗೆ ಅಸಿಡಿಕ್ಕು ಇರ್ತಾವೆ. ಅವಕ್ಕೆ ಆ್ಯಂಫೋಟರಿಕ್ ಇನ್ ನೇಚರ್ ಅಂತ ಕರಿತೀವಿ. ಸೊ ಇವ್ನ ಹಾಕ್ರಾಗ ಮೆಟಲಾಯ್ಡ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಬೇರಿಯಮ್, ಸೋಡಿಯಂ ಆ್ಯಂಡ್ ಕ್ಯಾಲ್ಸಿಯಂ ಆರ್ ಪ್ಯೂರ್ಲಿ ಮೆಟಲ್ಸ್. ಅಲ್ಯೂಮಿನಿಯಮ್ ಇಸ್ ಅ ಮೆಟಲಾಯ್ಡ್ ಬಿಕಾಸ್ ಅದು ಪಿ ಬ್ಲಾಕ್ನಾಗ, ಅಲ್ಲಿ ಇದು ಪಿ ಬ್ಲಾಕ್ನಾಗ ನಾವು ಥಿಯರಿ ಡಿಸ್ಕಸ್ ಮಾಡೀವಿ, ಹಿಂಗೊಂದು ಸಿಕ್ಸಾಗ್ ಇದು ಬರ್ತೈತಿ, ಅಲ್ಲೇ ಲೊಕೇಟ್ ಆಗೈತೆ ಅಲ್ಯೂಮಿನಿಯಂ. ಸೊ ಅಲ್ಲೇ ಲೊಕೇಟ್ ಆಗಿದ್ವಲ್ಲ ಮೆಟಲಾಯ್ಡ್ಸ್ ಅವು, ಅಂದರೆ ದೇ ಹ್ಯಾವ್ ದ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಇದು ಮೆಟಲಾಯ್ಡ್ ಆಗಿದ್ದಕ್ಕೆ ಇದರ ಆಕ್ಸೈಡ್ ಆಂಫೋಟರಿಕ್ ಇನ್ ನೇಚರ್ ಇರ್ತೈತಿ. ವೆರಿ ಸಿಂಪಲ್ ಕ್ವಶನ್, 2017 ಒಳಗೆ ಬಂದಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್ ಇದು 2017 ಒಳಗೆ ಬಂದಿದ್ದು. ದ ಎಲೆಕ್ಟ್ರೋನೆಗೆಟಿವಿಟೀಸ್ ಆಫ್ ಕಾರ್ಬನ್, ನೈಟ್ರೋಜನ್, ಸಿಲಿಕಾನ್ ಆ್ಯಂಡ್ ಫಾಸ್ಫರಸ್ ಆರ್ ಇನ್ ದ ಆರ್ಡರ್. The electronegativities of carbon, nitrogen, silicon and phosphorus. ನೋಡ್ರಿ ಯಾವ್ಯಾವ ಅವ್ನು ಲೊಕೇಟ್ ಮಾಡೋಣ ಪೀರಿಯಾಡಿಕ್ ಟೇಬಲ್ ಒಳಗೆ. ಕಾರ್ಬನ್ 6 ಅಟೋಮಿಕ್ ನಂಬರ್, 7 ವಿಲ್ ಬಿ ನೈಟ್ರೋಜನ್. ಕಾರ್ಬನ್ ಕೆಳಗೆ ಸಿಲಿಕಾನ್ ಬರ್ತೈತಿ, 14 ಅಟೋಮಿಕ್ ನಂಬರ್. ಇದ್ರ ಕೆಳಗೆ ಫಾಸ್ಫರಸ್ ಬರ್ತದೆ, ಅಟೋಮಿಕ್ ನಂಬರ್ 15. As we move from left to right in the periodic table, electronegativity increases. As we move from top to bottom, it decreases. So idantu highest ಇರಬೇಕು, ಬಿಕಾಸ್ ಈ ಕಡೆ ಹೋದಂಗೆ ಜಾಸ್ತಿ, ಈ ಕಡೆ ಹೋದಂಗೆ ಕಡಿಮೆ, ಅಂದರೆ ಇದು ಹೈಯೆಸ್ಟ್. ಸೊ ಇಟ್ ಶುಡ್ ಬಿ ಐದರ್ ಎ, ಆಪ್ಷನ್ ಎ ಆರ್ ಡಿ. ಇದು ನಿಮ್ಗೆ ಪೂರ ಕಾಣಕತ್ತೈತೋ ಇಲ್ಲ? ಇಲ್ಲಿ ನೈಟ್ರೋಜನ್ ಲೆಸ್ ದೆನ್ ಕಾರ್ಬನ್ ಅಂತ ಐತಿ, ಇಲ್ಲೇ ಕಾರ್ಬನ್ ಲೆಸ್ ದೆನ್ ನೈಟ್ರೋಜನ್ ಐತಿ. ಸೊ ನೈಟ್ರೋಜನ್ ಹೈಯೆಸ್ಟ್ ಅಂದರೆ ಐದರ್ ಆಪ್ಷನ್ ಎ, ಆಪ್ಷನ್ ಡಿ. ಓಕೆ, ಸೊ ಲೀಸ್ಟ್ ಯಾವುದಂತ ನೋಡ್ರಿ. ಈ ಕಡೆ ಹೋದಂಗೆ ಜಾಸ್ತಿ, ಈ ಕಡೆ ಹೋದಂಗೆ ಜಾಸ್ತಿ, ಈ ಕಡೆ ಹೋದಂಗೆ ಕಡಿಮೆ. ಸೊ ಈ ಕಡೆ ಹೋದಂಗೆ ಜಾಸ್ತಿ ಅಂದರೆ ನೋಡ್ರಿ, ಸಿಲಿಕಾನ್ ಫಾಸ್ಫರಸ್ ಯಾವ್ದು ಲೀಸ್ಟ್? ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇಟ್ ಇನ್ಕ್ರೀಸ್. ಸೊ ಫಾಸ್ಫರಸ್ ಜಾಸ್ತಿ, ಸಿಲಿಕಾನ್ ಕಡಿಮೆ. ಸೊ ಸಿಲಿಕಾನ್ ಲೀಸ್ಟ್, ನೈಟ್ರೋಜನ್ ಹೈಯೆಸ್ಟ್ ಇರೋದು ಆಪ್ಷನ್ ಯಾವುದು? ಆಪ್ಷನ್ A is the right answer. The electronegativities of carbon, nitrogen, silicon and phosphorus are in the order of silicon less than phosphorus, phosphorus less than carbon, carbon less than nitrogen. This was also a simple question. We'll move on to the next question. Okay, this question was appeared in 2018. The question is like this: the orbital nearest to the nucleus is. ಈ 4 ಆರ್ಬಿಟಲ್ ಒಳಗೆ ನ್ಯೂಕ್ಲಿಯಸ್ಗೆ ಯಾವುದು ಫುಲ್ ಹತ್ತಿರ ಐತಿ, ಫುಲ್ ಐ ಮೀನ್ ನಿಯರೆಸ್ಟ್. ಸೊ ನೋಡ್ರಿ, ಇದು ಎಫ್, ಇದು ಡಿ, ಇದು ಎಸ್, ಇದು ಪಿ. ಸೊ ನಮ್ಗೆ ಗೊತ್ತು ಫಸ್ಟ್ ಎಸ್, ಆಮೇಲೆ ಪಿ, ಆಮೇಲೆ ಡಿ, ಆಮೇಲೆ ಎಫ್. ಸೊ ಈ ಲಾಜಿಕ್ ಪ್ರಕಾರ ಆಪ್ಷನ್ ಸಿ 4S ಅಂತ ಹೇಳ್ಬೋದು ನಾವು. ಇನ್ನೊಮ್ಮೆ ಹಂಗೆ ವೆರಿಫೈ ಮಾಡಬೇಕು ಅಂದ್ರೆ ನ್ಯೂಕ್ಲಿಯಸ್ಗೆ ನೋಡ್ರಿ, ನ್ಯೂಕ್ಲಿಯಸ್ ಇದು ಫಸ್ಟ್ ಎಸ್, ಆಮೇಲೆ ಪಿ, ಡಿ, ಎಫ್, ಹಿಂಗೆ ಆರ್ಬಿಟಲ್ಸ್ನಾಗ ಇರ್ತಾವೆ. ಹಂಗೆ ನೀವು ಹಾಕಿದ್ದೀರಿ ಟೈಪ್. ನೀವು ಹಿಂಗಾರ ಲಾಜಿಕ್ ಯೂಸ್ ಮಾಡಿ ಅಪ್ಲೈ ಮಾಡಿ ಆನ್ಸರ್ ಮಾಡ್ಬೋದು. ಅಥವಾ ನಮಗೇನು ಗೊತ್ತೈತಿ, ಇದು ಆರ್ಬಿಟಲ್ಸ್ ಒಳಗೆ ಎಲೆಕ್ಟ್ರಾನ್ಸ್ ಹೆಂಗೆ ತುಂಬ್ತಾವೆ. 1s ಫಸ್ಟ್ ಸೆಲ್ನಾಗ ಒಂದು ಸಬ್ಸೆಲ್ 1s, ಸೆಕೆಂಡ್ ಸೆಲ್ನಾಗ 2 ಸಬ್ಸೆಲ್ 2s 2p, ಥರ್ಡ್ ಸೆಲ್ ಒಳಗೆ 3s 3p 3d, ಫೋರ್ತ್ ಸೆಲ್ ಒಳಗೆ 4s 4p 4d 4f. ನೋಡ್ರಿ, ಈಗ 1s 2s 2p 3s 3p 4s. ನೋಡ್ರಿ, ಫಸ್ಟ್ ತುಂಬುದಿದ ಅಂದರೆ ಇವು ನಾಲ್ಕು 4f 5d 4s 7p ಕಂಪೇರ್ ಮಾಡಿದ್ರೆ 4s ಮೊದಲು ತುಂಬತೈತಿ. ಹಿಂಗಾರ ವಿಚಾರ ಮಾಡಿರಿ, ಅಥವಾ ಎಸ್ ಆಮೇಲೆ ಪಿ, ಆಮೇಲೆ ಡಿ, ಆಮೇಲೆ ಎಫ್, ಅಥವಾ ದಿಸ್ ವಿಲ್ ಬಿ ದ ಮೋರ್ ಅಕ್ಯುರೇಟ್ ಮೆಥಡ್. ಸೊ 4s ಮೊದಲು ತುಂಬತೈತಿ ಅಂದ್ರೆ ಅದು ಹತ್ತಿರ ಐತಿ ನ್ಯೂಕ್ಲಿಯಸ್ಸಿಗೆ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ದ ಆರ್ಬಿಟಲ್ ನಿಯರೆಸ್ಟ್ ಟು ದ ನ್ಯೂಕ್ಲಿಯಸ್ ಅಮಾಂಗ್ 4f 5d 4s and 7p is what? 4s. Okay, next question.
ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಆರ್ಡರ್ ಆಫ್ ರೇಡಿಯಸ್? ಇದು 2018 ಒಳಗೆ ಅಪಿಯರ್ ಆಗಿತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಆರ್ಡರ್ ಆಫ್ ರೇಡಿಯಸ್? ನೋಡ್ರಿ, ಇಂಥವ್ರ ಆಪ್ಷನ್ ಬಿ. ಹೊರಗೆ ಸ್ವಲ್ಪ ಎಕ್ಸ್ಟರ್ನಲ್ ಸೌಂಡ್ಸ್ ಎಲ್ಲ ಬರಾಕತ್ತಿದ್ದಕ್ಕೆ ಪಾಸ್ ಪ್ಲೇ ಮಾಡಾಕತ್ತೀನಿ ವಿಡಿಯೋನ. ಇಟ್ಸ್ ಓಕೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಆರ್ಡರ್ ಆಫ್ ರೇಡಿಯಸ್? ಆಪ್ಷನ್ ಬಿ ಇಂದ ನಾ ಕನ್ಸಿಡರ್ ಮಾಡಿದ್ರ. ಸೊ ನೋಡ್ರಿ, ಇವು ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್. 11 ಅಟಾಮಿಕ್ ನಂಬರ್ ಸೋಡಿಯಂ ಮುದ್ದೆ, ಅದರ 1 ಹೋಗಿತ್ತು ಅಂದ್ರೆ 10. ಫ್ಲೋರಿನ್ ಅಟಾಮಿಕ್ ನಂಬರ್ 9, 1 ಗೇನ್ ಮಾಡಿತ್ತೆ ಅಂದ್ರೆ 10. ಆಕ್ಸಿಜನ್ ಅಟಾಮಿಕ್ ನಂಬರ್ 8, 2 ಗೇನ್ ಮಾಡಿದೆ ಅಂದ್ರೆ 10. ಈಗ ಎಲೆಕ್ಟ್ರಾನ್ಸ್ ಸೇಮ್ ಆದಿದ್ರಾಗ ಪ್ರೋಟಾನ್ಸ್ ನೋಡ್ರಿ. ಸೋಡಿಯಂ 11 ಪ್ರೋಟಾನ್ಸ್ ಬಿಕಾಸ್ ಅಟಾಮಿಕ್ ನಂಬರ್ 11. ಫ್ಲೋರಿನ್ atomic number 9, so 9 protons. Oxygen atomic number 8, so 8 protons. Electrons same, protons ಇಲ್ಲ ಜಾಸ್ತಿ ಅದಾವ ಸೋಡಿಯಂನಾಗ. ಅಂದ್ರೆ ಪ್ರೋಟಾನ್ಸ್ ಜಾಸ್ತಿ ಅದಾವ, ಎಲೆಕ್ಟ್ರಾನ್ಸ್ ಸೇಮ್. ಅಂದ್ರೆ 10 ಬರ್ಬೇಕು. ಸೋಡಿಯಮ್ದು ಕಡಿಮೆ ಇರ್ಬೇಕು ಫ್ಲೋರಿನ್ಕಿನ ಸೈಜು. ಇಲ್ಲಿ ಸೋಡಿಯಂ ಗ್ರೇಟರ್ Na+ ಗ್ರೇಟರ್ ದೆನ್ F- ಅಂದಾಗ ಅದು ಹಂಗಲ್ಲ. F- ಗ್ರೇಟರ್ ದೆನ್ Na+. ಬರೀ ಇವೆರಡೆ ಕನ್ಸಿಡರ್ ಮಾಡಿದ್ದೇನೆ. ಬಿಕಾಸ್ ನೋಡಿರಿ, 10 10 10 ಎಲೆಕ್ಟ್ರಾನ್ಸ್ ಅಂತ 10. ಸೋಡಿಯಮ್ನಾಗ 11 ಪ್ರೋಟಾನ್ಸ್ ಅದ. ಇದು ನ್ಯೂಕ್ಲಿಯಸ್. ಇದು ಇವೆಲ್ಲ ಎಲೆಕ್ಟ್ರಾನ್ಸ್ ಸುತ್ತಲಿರ್ತಾವೆ. ಸೊ 11 ಅದಾವ ಅಂದ್ರೆ ಇವು 10 ಬರ್ಬೇಕು. 9 ಇದ್ದಾಗ ದೂರ ಇರಬೇಕು ಬಿಕಾಸ್ 9 ಪ್ರೋಟಾನ್ಸ್ ಅದಾವ. ಬರೇ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಐತಿ. 11 ಪ್ರೋಟಾನ್ಸ್ ಇದ್ದಾಗ ಇದು 10 ಬರ್ಬೇಕು. ಸೊ Na+ ಅದ ಕಡಿಮೆ ಇರ್ಬೇಕು F- ಬಟ್ ಇದು ಉಲ್ಟಾ ಅಂತಾರೆ. ಸೊ ಆಪ್ಷನ್ ಬಿ ಅಲ್ಲ. ನಾ ಯಾವುದು ಅಲ್ಲ ಅಂತ ಹೇಳತ್ತೀನಿ. ಅದರ ಲಾಜಿಕ್ ಮೇಲೆ ಇದು ಅಲ್ಲ. ಬಿಕಾಸ್ ನೋಡ್ರಿ, ಇದು 10 ಎಲೆಕ್ಟ್ರಾನ್ಸ್ 10 ಎಲೆಕ್ಟ್ರಾನ್ಸ್ 10 ಎಲೆಕ್ಟ್ರಾನ್ಸ್. ಬಿಕಾಸ್ F9 9 + 1 10. 8 ಆಕ್ಸಿಜನ್ 8 2 ತೊಗೊಂಡಿದ್ದೆ. -2 ಅಂದರೆ 2 ತೊಗೊಂಡಿದ್ದೆ. 8 + 2 10. ಇದು 11 1 ಕಳ್ಕೊಂಡಿದ್ದಿಲ್ಲ. ಪ್ಲಸ್ ಅಂದರೆ 1 ಕಳ್ಕೊಂಡಿತ್ತು. ಸೊ 10. ಈ ಪ್ರೋಟಾನ್ಸ್ ಬರೀ ಅಂತ 9 8 11. ಸೊ ಇವನ್ನ ಎರಡು ಹಾಗೆ ಕಂಪೇರ್ ಮಾಡಿದ್ರೆ ಇದು 9 ಪ್ರೋಟಾನ್ಸ್, ಇದು 8 ಪ್ರೋಟಾನ್ಸ್. ಪ್ರೋಟಾನ್ಸ್ ಎಲ್ಲಿ ಜಾಸ್ತಿ ಇರ್ತಾವಲ್ಲ ಅದ್ರ ಸೈಜ್ ಕಡಿಮೆ ಇರಬೇಕು. O-2 ಶುಡ್ ಬಿ ಗ್ರೇಟರ್ ದೆನ್ F-. ಗ್ರೇಟರ್ ದೆನ್ O-2 ಅಲ್ಲ. ಈ ಪ್ರೋಟಾನ್ಸ್ ಜಾಸ್ತಿ, ಇದು ಪ್ರೋಟಾನ್ಸ್ ಕಡಿಮೆ ಇದಾವೆ. ಸೊ ಇದು ಅಲ್ಲ, ಇದು ಅಲ್ಲ. ಇದು ನೋಡ್ರಿ ಇಲ್ಲೇ ಸೊ ಆಪ್ಷನ್ ಡಿ ನೋಡ್ರಿ, ಇಲ್ಲೇ ಅಲ್ಯೂಮಿನಿಯಮ್, ಮ್ಯಾಗ್ನೀಸಿಯಮ್, ಮ್ಯಾಂಗನೀಸ್ ಐತಿ. ಸೊ ಒಬ್ವಿಯಸ್ಲಿ ಮ್ಯಾಂಗನೀಸ್ ಕೆಳಗೈತಿ. ಸೊ ಅದ್ರ ಸೈಜ್ ಜಾಸ್ತಿ ಇರ್ತೈತಿ. ಅಂದ್ರೆ ಇದು ಮೊದಲು ಬರ್ಬೇಕು, ಇದು ಲಾಸ್ಟ್ ಇಟ್ಟರ. ಸೊ ಇದು ಅಲ್ಲ. ಸೊ ಆಪ್ಷನ್ ಎ ಇಸ್ ರೈಟ್. ಇವು 3 ರಾಂಗ್ ಅಂತ ಹೇಳಿ ಇದು ರೈಟ್ ಹೇಳಿದೆ. ಬಟ್ ಇದು ಎದಕ್ಕೆ ರೈಟ್ ಅಂತ ಹಂಗೆ ಅದ್ರ ಡಿಸ್ಕಸ್ ಮಾಡಿದ್ರೆ ನೋಡ್ರಿ, 3 ಹೈಡ್ರೋಜನ್ ಅದಾವು. 3 ಹೈಡ್ರೋಜನ್ ಅಂದ್ರೆ ಒಂದು H-, ಒಂದು H, ಒಂದು H+. ಪ್ರೋಟಾನ್ಸ್ ಬರೀ ಮತ್ತು ಪ್ರೋಟಾನ್ಸ್ ಅಂತೂ ಚೇಂಜ್ ಆಗಂಗಿಲ್ಲ. ಅದು ಮೈನಸ್ ಇರಲಿ ಏನಂತ ಇರಲಿ. ಸೊ ಪ್ರೋಟಾನ್ಸ್ 1 1 1. ಎಲೆಕ್ಟ್ರಾನ್ಸ್ 1 ಇರ್ತೈತಿ. 1 ತೊಗೊಂಡಿತ್ತು ಅಂದ್ರೆ 2 1. ಇದಕ್ಕೇನು ಚಾರ್ಜ್ ಇಲ್ಲ. ಸೊ 1 ಇರ್ತೈತಿ. 1 ಕಳ್ಕೊಂಡೈತೆ ಅಂದ್ರೆ 0. ಪ್ರೋಟಾನ್ಸ್ ನೋಡ್ರಿ ಸೇಮ್ 1 1 1. ಇಲ್ಲಿ 2 ಎಲೆಕ್ಟ್ರಾನ್ ಅದಾವೆ. 2 ಎಲೆಕ್ಟ್ರಾನ್ ಅದಾವೆ ಅಂದ್ರೆ ಒಂದು ಪ್ರೋಟಾನ್. 1 ಪ್ರೋಟಾನ್ ಈಸ್ ಪುಲ್ಲಿಂಗ್ 2 ಎಲೆಕ್ಟ್ರಾನ್ಸ್. ಇಲ್ಲಿ 1 ಪ್ರೋಟಾನ್ ಈಸ್ ಪುಲ್ಲಿಂಗ್ 1 ಎಲೆಕ್ಟ್ರಾನ್ಸ್. ಸ್ವಲ್ಪ ಹತ್ತಿರ ಇರ್ತೈತಿ. ಇದು H-, ಇದು H, ಇದು H+. ಸೊ ನೋಡ್ರಿ, ನೀವು ಯಾವ ಜಾಸ್ತಿ ಆಯ್ತು? H-, ಬಿಕಾಸ್ 1 ಪ್ರೋಟಾನ್ 2 ಎಲೆಕ್ಟ್ರಾನ್ಸ್. H 1 ಪ್ರೋಟಾನ್ 1 ಎಲೆಕ್ಟ್ರಾನ್. H+ 1 proton, no electrons. So H- is greater than H, greater than H+. So option A is correct. Option A is correct. Which of the following is the correct order of radius? H- is greater than H, greater than H+. This is the right answer. So in one question solve ಮಾಡಿ ಈ ಚಾಪ್ಟರ್ ಕನ್ಕ್ಲೂಡ್ ಮಾಡೋಣ ಅಂತಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ 2019 ಒಳಗೆ ಅಪಿಯರ್ ಆಗಿದೆ. ದ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಆರ್ ಇನ್ ದ ಆರ್ಡರ್. ಆಗಲೇ ಎಲೆಕ್ಟ್ರೋನೆಗೆಟಿವಿಟೀಸ್ ಕೇಳಿದ್ರು.
ಅವ ಎಲಿಮೆಂಟ್ಸ್ ಅದಾವೆ ಇಲ್ಲೇನು ಕಾರ್ಬನ್, ನೈಟ್ರೋಜನ್, ಸಿಲಿಕಾನ್, ಫಾಸ್ಫರಸ್. ಬಟ್ ಈ ಸಲ ಏನು ಕೇಳ್ಯಾರ, ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಆರ್ ಇನ್ ದ ಆರ್ಡರ್ carbon less than nitrogen less than silicon less than phosphorus, option A. Option B, phosphorus less than silicon less than nitrogen less than carbon. Option C, phosphorus less than silicon less than carbon less than nitrogen. Option D, silicon less than phosphorus less than carbon less than nitrogen. ಇನ್ನೊಂದು ಪಾಯಿಂಟ್ ಹಂಗೆ ರಿಪೀಟ್ ಮಾಡೋದಾದ್ರೆ ಎಲ್ಲ ವೀಡಿಯೋದಾಗ ಹೇಳಿ ನಿಮಗಿನ್ನ ಅದನ್ನ ಒಳ್ಳೆ ಮಳ್ಳೆ ಹೇಳೋದು ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ಒಂದು ಯಾವುದೊಂದು ಕ್ವಶನ್ ಅಲ್ಲಿ ಬರೆದು ಆಪ್ಷನ್ಸ್ ಕೊಟ್ಟ ಮೇಲೆ ಫಸ್ಟ್ ಥಿಂಗ್ ಯು ಶುಡ್ ಡೂ ಇಸ್ ಪಾಸ್ ದ ವಿಡಿಯೋ, ಟ್ರೈ ಇಟ್ ಆನ್ ಯು ಓನ್, ಥಿಂಕ್ ಅಲ್ಲಿ ಏನು ಪಾಸಿಬಿಲಿಟೀಸ್ ಇರಬಹುದು, ಓಕೆ ಇದಕ್ಕೆ ಏನು ಅಪ್ಲೈ ಮಾಡಬೇಕು, ಏನು ಥಿಯರಿ ಅಪ್ಲೈ ಮಾಡಬೇಕು ಅಂತ ನೀವಾಗೇ ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದಾಗ ಅದನ್ನು ನೀವು ಪ್ರತಿ ಕ್ವಶನ್ನಿಗೂ ಯಾವ್ದಾರ ಚಾಪ್ಟರ್ ಇರಲಿ ಯಾವ್ದಾರ ಸಬ್ಜೆಕ್ಟ್ ಇರಲಿ ಪ್ರತಿ ಕ್ವಶನ್ನಿಗೂ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಾಗ ದ ಡೇ ಯು ಆರ್ ರೈಟಿಂಗ್ ದ ಎಕ್ಸಾಮ್ ಅಲ್ಲ ಅವಾಗ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಬಿಕಾಸ್ ಎಷ್ಟೋ ನೀವು ವೀಡಿಯೋಸ್ ನೋಡ್ರಿ, ಎಷ್ಟೋ ಯಾವ ಸರ್ದಾರ ಹಿಂಗೆ ಹೇಳಿದ ಕೂಡ ಹಿಂಗೆ ಓಕೆ ಹಿಂಗೆ ಕ್ವಶನ್ ಹೇಳಿದ್ರೆ ಹಿಂಗೆ ಅದಕ್ಕೆ ಸೊಲ್ಯೂಷನ್ ಓಕೆ ನಮ್ಗೆ ಗೊತ್ತಾಯ್ತು, ಓಕೆ ಒಂದು ಲೆವೆಲಿಗೆ ಅದು ಪ್ರಿಪ್ರೇಷನ್ ಆದಂಗೆ. ಬಟ್ ಆ್ಯಕ್ಚುಲ್ ಪ್ರಿಪ್ರೇಷನ್ ಯಾವಾಗ ಆಗುತ್ತೆ, ಓನ್ಲಿ ವೆನ್ ಯು ಟ್ರೈ ಇಟ್ ಆನ್ ಯುವರ್ ಓನ್. ನಿಮಗೆ ಥಿಯರಿ ಹೆಂಗೆ ಅಂಡರ್ಸ್ಟ್ಯಾಂಡ್ ಆಗೈತಿ ಅದನ್ನ ಯೂಸ್ ಮಾಡ್ಕೊಂಡು ನೀವು ಯಾವಾಗ ಸಾಲ್ವ್ ಮಾಡ್ತಿರಲ್ಲ ಅವಾಗ ನೀವು ಪ್ರಿಪೇರ್ಡ್ ಅದೀರಿ ಎಕ್ಸಾಮ್ಸಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯಾವ್ದಾರು ಇರ್ಬೋದು ಅದು ಕಾಂಪಿಟೇಟಿವ್ ಎಕ್ಸಾಮ್. ಸೊ ಹಂಗೆ ಹೇಳ್ಬೋದು. ಸೊ ಪ್ಲೀಸ್ ಟ್ರೈ ದೀಸ್ ಕ್ವಶನ್ಸ್ ಆನ್ ಯುವರ್ ಓನ್ ಆ್ಯಂಡ್ ದೆನ್ ನಾ ಇಲ್ಲಿ ಏನು ಮಾಡೀನಿ ಅನ್ನೋದು ನೋಡಿರಿ. ಓಕೆ, ಸೊ ಅಯೋನೈಸೇಷನ್ ಅಂತ ಫಸ್ಟ್ ಪಿರಿಯಾಡಿಕ್ ಟೇಬಲ್ನ ಎಲ್ಲೆಲ್ಲದೋ ಲೊಕೇಟ್ ಮಾಡೋಣ. ಆ ಕಡೆ ನಾವು ಗೊತ್ತೈತಿ ಇದು ಕಾರ್ಬನ್, ಅದ್ರ ಕೆಳಗೆ ಸಿಲಿಕಾನ್, ಕಹೆ ಸೀತಾಜಿ ಸುನೋ ಪ್ರಭು. ಸೊ 14th ಇದು ದ ಟ್ರಿಕ್ ವಿ ಯೂಸ್ ಟು ರಿಮೆಂಬರ್. ಸೊ ಬಾಜು ಇಲ್ಲೇ 600 ಬಾಜು 7 ಬರ್ತೈತಿ, ಅದ್ರ ಕೆಳಗೆ ಫಾಸ್ಫರಸ್, ನಿಖಿಲ್, ಪಾಸ್, ಸಬ್ ಬಿಂದಾಸ್, ಹಿಂಗೇನೇನೋ ಇದ್ವಲ್ಲ. ಓಕೆ, ಏನು ಇರಲಿ. ಅಗೇನ್ ಸೌಂಡ್ಸ್ ಸ್ಟಾರ್ಟ್ ಆಗಬೇಕು, ನಾನು ಪಾಸ್ ಮಾಡತ್ತೀನಿ. ಆದಷ್ಟು ಎಕ್ಸ್ಟರ್ನಲ್ ಸೌಂಡ್ಸು ಈ ವಿಡಿಯೋಗೆ ಡಿಸ್ಟರ್ಬ್ ಆಗಲಾರ್ದಂಗೆ ನೋಡಿ ಪಾಸ್ ಮಾಡೀನಿ. ಬಟ್ ಅಂದರೂ ಅಲ್ಲೊಂದು ಸ್ವಲ್ಪ ಬಂದಿದ್ರೆ ಐ ಆಮ್ ಸಾರಿ ಫಾರ್ ದ್ಯಾಟ್. ಓಕೆ, ಸೊ ಅಯೋನೈಸೇಷನ್ ಎಂಥಾಲ್ಪಿ ಆ್ಯಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇಟ್ ಇನ್ಕ್ರೀಸಸ್. ಯಾಕಂದ್ರೆ ಈ ಕಡೆಯಿಂದ ಈ ಕಡೆ ಹೋದಂಗೆ ಸೈಜ್ ಸಣ್ಣದು ಹಾಕೊಂಡು ಬರ್ತೈತಿ. ಸೈಜ್ ಸಣ್ಣದು ಹಾಕೊಂತ ಬಂತಂದ್ರೆ ಇದು ಎಲೆಕ್ಟ್ರಾನ್ ಕಿತ್ತಕ್ಕೆ ಜಾಸ್ತಿ ಎನರ್ಜಿ ಬೇಕು, ಬಿಕಾಸ್ ನ್ಯೂಕ್ಲಿಯಸ್ಗೆ ಹತ್ತಿರ ಆಗುತ್ತದೆ ಎಲೆಕ್ಟ್ರಾನ್, ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಸೊ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಅಯೋನೈಸೇಷನ್ ಎಂಥಾಲ್ಪಿ increases. As we move from top to bottom it decreases because size keeps on increasing. ಅಲ್ಲ ಕೆಳಗೆ ಹೋದಂಗೆ size keeps on increasing. So outermost electron ಮತ್ತು ನ್ಯೂಕ್ಲಿಯಸ್ ಒಂದು ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಈಸಿಲಿ ಎಲೆಕ್ಟ್ರಾನ್ ಕಿತ್ಕೊಂಡು ಹೋಗ್ಬೋದು. ಸೊ ಈ ಕಡೆ ಹೋದಂಗೆ ಜಾಸ್ತಿ, ಈ ಕಡೆ ಹೋದಂಗೆ ಕಡಿಮೆ. ಸೊ ಏನಾಯ್ತು, ನೈಟ್ರೋಜನ್ ಏನಾಯ್ತಂದ್ರೆ ನೈಟ್ರೋಜನ್ ಹೈಯೆಸ್ಟ್. ಬಿಕಾಸ್ ನೋಡ್ರಿ ನೈಟ್ರೋಜನ್ ಪೂರ ರೈಟಿಗೆ ಐತಿ, ಆಮೇಲೆ ಕೆಳಗೂ ಇಲ್ಲ ಕಂಪೇರ್ ಮಾಡಿದ್ರೆ, ಮ್ಯಾಲೆ ಐತಿ ಆಮೇಲೆ ರೈಟಿಗೆ. ಸೊ ಈ ಕಡೆ ಹೋದಂಗೆ ಇನ್ಕ್ರೀಸ್. ಸೊ ನೈಟ್ರೋಜನ್ ಹೈಯೆಸ್ಟ್ ಎಲ್ಲೈತಿ, ಆಪ್ಷನ್ ಸಿ ಒಳಗೈತಿ ಮತ್ತು ಡಿ ಒಳಗೈತಿ. ಸೊ ಐದರ್ ಆಪ್ಷನ್ ಡಿ ಆರ್ ಸಿ ಈಸ್ ಕರೆಕ್ಟ್. ಈಗ ಲೀಸ್ಟ್ ಯಾವುದು ನೋಡ್ರಿ, ಸಿಲಿಕಾನು, ಫಾಸ್ಫರಸ್. ಈ ಕಡೆ ಹೋದಂಗೆ ಇನ್ಕ್ರೀಸಸ್, ಅಂದ್ರೆ ಸಿಲಿಕಾನ್ ಕಡಿಮೆ. ಇವೆರಡರಾಗ ನೋಡ್ಬೇಕು ನಾವು, ಬಿಕಾಸ್ ಇವೆರಡ ಆಪ್ಷನ್ಸ್ ಅದಾವೆ ನಮ್ಮಲ್ಲಿ. ಎ ಅಲ್ಲ ಬಿ ಅಲ್ಲ ಅಂತ ನಾವು ಡಿಸೈಡ್ ಮಾಡೀವಿ. ಈಗ ಸಿ ಅಥವಾ ಡಿ ಒಳಗೆ ಫಾಸ್ಫರಸ್ ಲೀಸ್ಟು, ಸಿಲಿಕಾನ್ ಲೀಸ್ಟು. ಈ ಕಡೆ ಹೋದಂಗೆ ಇನ್ಕ್ರೀಸಸ್. ಸೊ ಸಿಲಿಕಾನ್ ಈ ಕಡೆ ಲೆಫ್ಟ್ ಸೈಡ್ ಇತ್ತು, ಸಿಲಿಕಾನ್ ಲೀಸ್ಟ್. ಸೊ ಸಿಲಿಕಾನ್ ಲೆಸ್ ದ್ಯಾನ್ phosphorus less than carbon less than nitrogen is the answer. So the first ionization enthalpy of the following elements are in the order silicon less than phosphorus less than carbon less than nitrogen. This is 2019 ಒಳಗೆ appeared. Okay, by this question we will conclude this chapter, classification of elements and periodicity in the properties. What a periodic table chapter is questions ಸಾಕು. ನೆಕ್ಸ್ಟ್ ವಿಡಿಯೋ ಒಳಗೆ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಕಡೆಯಿಂದ ನಾನು ಯಾವ್ಯಾವ ಚಾಪ್ಟರ್ಸ್ ಇನ್ನೂ ಉಳ್ದಾವು ನಾನು ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ನೀವು ಹಳೆವು ಜಗ್ ಆಲ್ರೆಡಿ ಅಪ್ಲೋಡೆಡ್ ಅದಾವು, ಅಂದರೆ ಆಲ್ರೆಡಿ ಮುಗಿಸಿದ್ವು, ಅವನ್ನ ನೋಡ್ರಿ, ಪ್ರಾಕ್ಟೀಸ್ ಮಾಡಿರಿ. ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್, ನೀವು ಸ್ವಂತ ಟ್ರೈ ಮಾಡಿರಿ. ಇನ್ನೊಂದಿಷ್ಟು ಕ್ವಶನ್ಸ್ ನೀವು ಬೇರೆ ಸೋರ್ಸಿಂದ ರೆಫರ್ ಮಾಡಿರಿ.
ನಮ್ಗೆ ಎಲ್ಲಿ ತನಕ ಟೈಮ್ ಸಿಗ್ತೈತೆ ಅಲ್ಲಿ ತನಕ ವರ್ಕ್ ಮಾಡ್ಕೊಂತ ಹೋಗೋದು, ನಮ್ಮ ಬೆಸ್ಟ್ ನಾವು ಕೊಡೋದು. ರಿಸಲ್ಟ್ ಏನಾಗುತ್ತೆ ಅದು ನಮ್ಮ ಕೈಯಾಗಿಲ್ಲ. ನಾವು ನಮ್ಮ ಬೆಸ್ಟ್ ಕೊಟ್ಟರೆ ನಮ್ಮ ಪ್ರೊಸೆಸ್ ಕಡೆ ಫೋಕಸ್ ಮಾಡಿದ್ರೆ ಆಬ್ವಿಯಸ್ಲಿ ರಿಸಲ್ಟ್ ಚಲೋ ಬರ್ತಾವೆ. ನಮ್ಮ ಕೆಲಸ ಏನು ಪ್ರೊಸೆಸ್ ಕಡೆ ಫೋಕಸ್ ಮಾಡೋದು. ಓಕೆ, ಸೊ ಈ ಚಾಪ್ಟರ್ ಇಲ್ಲಿಗೆ ಮುಗೀತು. ಫ್ರಮ್ ನೆಕ್ಸ್ಟ್ ವೀಡಿಯೋ ವಿಲ್ ಬಿ ಸ್ಟಾರ್ಟಿಂಗ್ ಎ ನ್ಯೂ ಚಾಪ್ಟರ್. ಥ್ಯಾಂಕ್ ಯು, ನಮಸ್ಕಾರ.